ಹಿಂದುತ್ವ ಅಂತ ಬಂದಾಗ ಧರ್ಮ ರಕ್ಷಣೆಗಾಗಿ ನಾವು ಸಾಯಲಿಕ್ಕೂ ಸಿದ್ಧ ಅಂತಕ್ಕಂತಹ ಒಂದು ವಿಚಾರ ಅಂತ ಬಂದಾಗ ದೇಶದ ಯಾವುದೇ ಮೂಲೆ ಇರಬಹುದು ಅಥವಾ ರಾಜ್ಯದಲ್ಲಿರಬಹುದು. ಹಿಂದುತ್ವದ ಒಂದು ವಿಷಯ ಅಂತ ಬಂದಾಗ ಇಲ್ಲಿ ಬಲಿಯಾಗ್ತಾ ಇರತಕ್ಕಂಥವರು ಕೆಳ ಸಮುದಾಯದ ವರ್ಗದ ಯುವಕರು ಅಂತಕ್ಕಂತಹ ಒಂದು ಬಲವಾದ ಆರೋಪ ಕೇಳಿ ಬರ್ತಾ ಇದೆ. ಸೊ ಮೇಲ್ವರ್ಗದವರು ಸರ್ವೇಸಾಮಾನ್ಯವಾಗಿ ತಮ್ಮ ಮನೆ ಆಯ್ತು, ತಮ್ಮ ಮಕ್ಕಳಾಯ್ತು, ಹೆಂಡ್ರು ಮಕ್ಕಳು ಆರಾಮವಾಗಿದ್ದಾರೆ. ಆದ್ರೆ ಕೆಳ ಸಮುದಾಯದವರೇ ಯುವಕರು ಬಲಿಯಾಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇದನ್ನ ಪ್ರಮೋದ್ ಮುತಾಲಿಕ್ ಅವರು ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೋತಾ ಇದ್ದಾರೆ? ಇದು ಹಸಿ ಸುಳ್ಳಿದು. ಎರಡನೇದು, ಇದು ಕಮ್ಯುನಿಸ್ಟ್ರು ಮತ್ತು ಕಾಂಗ್ರೆಸ್ನವರು, ಮುಸ್ಲಿಮರು ವ್ಯವಸ್ಥಿತವಾಗಿ ಇದೊಂದು ಹುಳ ಬಿಡ್ತಾ ಇದ್ದಾರೆ. ಹ್ಮ್ ನಮ್ಮ ದೇಶಭಕ್ತಿಯನ್ನು ಕುಲಗೆಡಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಓಕೆ. ಮತ್ತು ನಮ್ಮ ಸಂಘಟನೆಯಲ್ಲಿ ಒಡಕ ನಿರ್ಮಾಣ ಮಾಡೋದು, ಮೇಲು ಕೀಳು, ನೀವು ಬಡವರು ಶ್ರೀಮಂತರು ಅನ್ನುವಂಥದ್ದು ದೇಶಭಕ್ತಿಯಲ್ಲಿ ಹುಡುಕೋದು. ಈಗ ಇವನು ರಾಹುಲ್ ಗಾಂಧಿ ಮಿಲಿಟ್ರಿಯಲ್ಲಿ ಎಷ್ಟು ಜನ ಹಿಂದುಳಿದವರು ಇದ್ದಾರೆ ಅಂತ, ಅದರಲ್ಲಿ ಜಾತಿ ಹುಡುಕೋದು. ಅಲ್ಲ, ಇದು ಎಂಥ ಮೋಸ್ಟ್ ಡೇಂಜರಸ್ ಇದು. ಮಿಲಿಟ್ರಿ ಒಳಗಡೆ ಜಾತಿನೇ ಇಲ್ಲ. ಸಮರ್ಪಣಾ ಭಾವದಿಂದಲೇ ತಮ್ಮನ್ನ ತಾವು ಮಿಲಿಟರಿ ತೊಡಗಿಸ್ಕೊಳ್ಳಿಕ್ಕೆ ಒಳಗೆ ಹೋಗೋದು. ಜಾತಿನೇ ಇಲ್ಲ ರಾಹುಲ್. ನಾಚಿಕೆ ಮಾನ ಮರ್ಯಾದೆ ಇದೆಯಾ ಇದು? ಈ ಅದೇ ಮಾದರಿಯಲ್ಲೇ ಇವತ್ತು ಮೇಲ್ವರ್ಗದವರು ಕೆಳವರ್ಗದವರು ಸಂಘಟನೆಯಲ್ಲಿ ಇದ್ದಾರೆ. ಮೇಲ್ವರ್ಗದವರು ಆರಾಮವಾಗಿದ್ದಾರೆ, ಕೆಳವರ್ಗದವರು ಸಾಯ್ತಾ ಇದ್ದಾರೆ ಅಂತನ್ನುವಂಥದ್ದು ಇದೇ ಒಡೆದಾಳುವಂಥ ನೀತಿಗೆ ಇದೊಂದು ಹುಳ ಬಿಡುವಂಥದ್ದು. ಇಲ್ಲಿ ನೋಡಿ, ಹಿಂದೂ ಸಂಘಟನೆಗಳಲ್ಲಿ ಮೇಲು ಕೀಳು ಬಡವರು ಅನ್ನುವಂಥದ್ದು ಇಲ್ಲ. ದೇಶಭಕ್ತಿಯಲ್ಲಿ ದೇಶದ ಹಿತದೃಷ್ಟಿಯಿಂದ ಇಲ್ಲಿ ಮೇಲು ಕೀಳು ಶ್ರೀಮಂತರು ಅನ್ನುವಂಥದ್ದು ಇಲ್ಲ. ಉದಾಹರಣೆಗೆ ಹೇಳೋದಾದ್ರೆ ಛತ್ರಪತಿ ಶಿವಾಜಿ ಮಹಾರಾಜ, ಓಕೆ, ಗುಡ್ಡುಗಾಡದಲ್ಲಿರುವಂಥ ಮಾವಳಿಗರನ್ನ, ಅವ್ರಿಗೆ ಗಡ್ಡೆ ಗೆಣಸು ತಿಂದ್ಕೊಂಡು ಬರೇ ಲಂಗೋಟಿ ಮೇಲೆ ಇದ್ದಂಥವರನ್ನ ಸಂಘಟನೆ ಮಾಡಿ ದೇಶಭಕ್ತಿ ತುಂಬಿ ಸೈನ್ಯವನ್ನ ಕಟ್ಟಿ ಹೋರಾಟ ಮಾಡಿದಂಥವ್ರು. ಹಾಗಾದರೆ ಅವರು ಗುಡ್ಗಾಡು ಜನರನ್ನು ನೀವು ಉಪಯೋಗಿಸಿದ್ರಿ, ಗುಡ್ಗಾಡು ಜನರನ್ನು ಕೊಂದು ಹಾಕಿದ್ರಿ ಅಂತಂದ್ರೆ ಏನು ಅರ್ಥ ಅದು? ಇವತ್ತು ಹಿಂದೂ ರಾಷ್ಟ್ರ ನಿರ್ಮಾಣ ಆಗಿದ್ದೇ ಅಂಥವರಿಂದ. ಸೊ ಅದಕ್ಕೊಂದು ನೇತೃತ್ವ ಬೇಕು. ನೇತೃತ್ವದ ಈಗ ಪ್ರಮೋದ್ ಮುತಾಲಿಕ್, ನಾನು ಮೇಲು ಕೀಳು ಅಂತನ್ನುವಂಥದ್ದು ನನಗೆ ಗೊತ್ತಿಲ್ಲ. ನನ್ನ ಮೇಲೆ 117 ಕೇಸ್ ಇದಾವಲ್ಲ. ಓಕೆ. ಕರ್ನಾಟಕದ ಎಲ್ಲ ಜೈಲಿಗೆ ಹೋಗಿ ಬಂದಿದ್ದೇನಲ್ಲ. ನಾನು ಸಾಯಕ್ಕೂ ಸಿದ್ದಿದ್ದೇನೆ, ಯಾವ ಬೇಕಾದವ ಏನು ಬೇಕಾದಾಗಬಹುದು ಅಂತ ಅನ್ನೋದಿದೆಯಲ್ಲ. ಅದಕ್ಕೆ ನಮ್ಮ ಸಂಘಟನೆಗಳಲ್ಲಿ ಮೇಲು ಕೀಳು ಬಡವರು ಆ ಜಾತಿ ಈ ಜಾತಿ ಅನ್ನುವಂಥದ್ದು ಇಲ್ಲ. ಇದನ್ನು ತರುವಂಥವರು ದೇಶದ್ರೋಹಿಗಳು, ನಮ್ಮ ಸಂಘಟನೆಯನ್ನು ಒಡೆಯುವಂಥವ್ರು, ಹಿಂದೂ ಸಮಾಜವನ್ನು ಒಡೆಯುವಂತಹ ನೀಚರು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅಧರ್ಮದ ಹಾದಿ ನಡೆದಿರತಕ್ಕಂತಹ ಸಮಾಜವನ್ನ ಧರ್ಮದ ಹಾದಿಯಲ್ಲಿ ನಡೆಸಲಿಕ್ಕೆ ಹಿಂದೂ ಧರ್ಮವನ್ನ ಇಟ್ಕೊಂಡು ಅನೇಕ ಯುವಕರು ಬೀದಿಗೆ ಬಂದು ಹೋರಾಡ್ತಾ ಇದ್ದಾರೆ. ಸೊ ಕೆಲವೊಂದಿಷ್ಟು ಯುವಕರು ಬೀದಿ ಹೆಣ ಆಗ್ತಾ ಇದ್ದಾರೆ. ಹಾಗಾದ್ರೆ ಹಿಂದೂ ಯುವಕರಿಗೆ ರಕ್ಷಣೆ ಇಲ್ವಾ ಅಂತಕ್ಕಂಥದ್ದು. ಹಾಗಾದ್ರೆ ಮನೆಗೆ ಆಸರೆ ಆಗಬೇಕಾಗಿರ್ತಕ್ಕಂತಹ ಇಂಥ ಯುವಕರಿಗೆ ಮನೆಯೇ ಒಂದು ಸರ್ವನಾಶ ಆಗ್ತಾ ಇದೆ. ಕುಟುಂಬಕ್ಕೆ ಆಸರೆ ಆಗ್ತಕ್ಕಂತಹ ಯುವಕರು ಇವತ್ತು ಹಿಂದುತ್ವ ಅಂತಕ್ಕಂತಹ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಬೀದಿ ಹೆಣ ಆಗ್ತಾ ಇದ್ದಾರೆ. ಹಾಗಾದ್ರೆ ಇವ್ರಿಗೆ ರಕ್ಷಣೆ ಇಲ್ವಾ ಅಂತಕ್ಕಂಥದ್ದು. ರಕ್ಷಣೆ ಕೊಡಬೇಕಾದಂಥದ್ದು ಸಂಘಟನೆ, ರಾಜಕೀಯ ಪಕ್ಷಗಳು, ಸರ್ಕಾರ, ಪೊಲೀಸರು ಇವರೆಲ್ಲ ರಕ್ಷಣೆ ಕೊಡಬೇಕು. ಆದರೆ ಇವತ್ತು ಸಾಮಾಜಿಕ ಹೋರಾಟದ ಸಮಯದಲ್ಲಿ, ಇವತ್ತಿನ ದಿನದಲ್ಲಿ ನಾವು ಸಾಯಕ್ಕೂ ಸಿದ್ಧವಾಗಿರಬೇಕಾಗುತ್ತೆ. ಸೊ ಬರೇ ಬೀದಿ ಹೆಣ ಇದ್ದೀವಿ, ಒಬ್ಬನೇ ಮಗ ಇದ್ದ, 4 ಜನ ಇದ್ದು ದುಡಿಯೋ ಮಗ ಇದ್ದ ಅಂತನ್ನುವಂಥ ಪ್ರಶ್ನೆ ಬರೋದಿಲ್ಲ. ನಾವೆಲ್ಲರೂ ಕೂಡ ನಮ್ಮ ಜೀವವನ್ನು ಕೈಯಲ್ಲಿ ಇಟ್ಕೊಂಡೇ ಹೋರಾಟ ಮಾಡಬೇಕಾಗತ್ತೆ ಅನ್ನುವಂಥದ್ದು ಪ್ರತಿಯೊಬ್ಬ ಕಾರ್ಯಕರ್ತರಲ್ಲಿ ಇದೆ. ಅದು ಇವತ್ತೆಲ್ಲ ನಾಳೆ ನಾವು ಎಲ್ಲ ರೀತಿಯ ಯುದ್ಧಕ್ಕೂ ಎಲ್ಲ ರೀತಿಯ ಹೋರಾಟಕ್ಕೂ ಸಿದ್ಧ ಆಗಬೇಕಾಗತ್ತೆ. ಅದರಲ್ಲಿ ಅಮಾಯಕರು, ಅದರಲ್ಲಿ ಶ್ರೀಮಂತರು, ಅದರಲ್ಲಿ ಬಡವರು. ಸೊ ಇನ್ನು ರಕ್ಷಣೆ ಕೊಡಬೇಕಾದಂಥವರು ರಾಜಕೀಯ ಪಕ್ಷಗಳು. ಹಿಂದುತ್ವ ಅಂತ ಹೇಳುವಂತಹ ಇವತ್ತು ರಾಜಕೀಯ ಪಕ್ಷಗಳದವರು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ನಿಮ್ಮ ಹಾಗೆ ವೋಟ್ ಪಾಲಿಟಿಕ್ಸ್ ಮಾಡ್ತಾ ಇಲ್ಲ ನಾವು. ಹಿಂದೂ ಸಂಘಟನೆಯಲ್ಲಿ ಪ್ರಾಮಾಣಿಕವಾಗಿ ಹಿಂದುತ್ವದ ಕೆಲಸ ಮಾಡುವಂಥವರಿಗೆ ಬೆಂಬಲವಾಗಿ ನಿಂತ್ಕೊಳ್ಳುವಂಥದ್ದು ಇವತ್ತು ಅವರು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಸೈಡಿಗೆ ಆಗಬಾರ್ದು, ಒಂದು ಕಡೆ ನಿಂತ್ಕೊಳ್ಬಾರದು. ಯಾರ್ದು ರಾಜಕೀಯ ಪಕ್ಷದ ಆಡಳಿತ ಇರುತ್ತೋ ಅವ್ರ ಪರವಾಗಿ ನಿಂತ್ಕೊಳ್ಳುವಂಥದ್ದು ನಿಮಗೆ ಶೋಭೆ ತರುವಂಥದ್ದಲ್ಲ. ಕಾನೂನು ಪರವಾಗಿ ನಿಂತ್ಕೊಳ್ಳಿ. ಕಾನೂನು ಏನು ಹೇಳುತ್ತೆ ಅದನ್ನು ಪಾಲಿಸುವಂಥ ಪ್ರಕ್ರಿಯೆ ಮಾಡಿ. MLA, MP, ಮಿನಿಸ್ಟರು, ಮುಖ್ಯಮಂತ್ರಿ ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಬಿದ್ದುಕೊಂಡಿರುವಂಥ ನಾಯಿಗಳ ಥರ ಬದುಕಬೇಡ್ರಿ. ನಾಯಿಗಳ ಥರ ಬದುಕಬೇಡಿ, ಕಾನೂನಿನ ಹುಲಿಯಾಗಿ ಬದುಕಬೇಕು ಅಂತನ್ನುವಂಥದ್ದು ಈ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾನು ಹೇಳ್ತಾ ಇದ್ದೀನಿ.
ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ದಿನವಿಡೀ ನಾವು ಸಾಕಷ್ಟು ಘಟನೆಗಳನ್ನ ನೋಡ್ತಾ ಇದ್ದೀವಿ. ನಾನು ಕೂಡ ಒಂದು ಡಿಬೇಟನ್ನು ನೋಡ್ತಾ ಇದ್ದೆ ಸರ್ ಇಲ್ಲಿ. ಒಬ್ಬ ವ್ಯಕ್ತಿ ಹೇಳ್ತಾನೆ, ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಆಗೋಕ್ಕಿಂತ ಮುಂಚೆ ಒಂದು ಇನ್‌ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಬರುತ್ತೆ. ಸದ್ಯದಲ್ಲೇ ನಿನ್ನ ಮುಗಿಸ್ತೀವಿ ಅಂತಕ್ಕಂಥದ್ದು. ಸೊ ಇದನ್ನ ನೋಡಿದಾಗ ಆ ವ್ಯಕ್ತಿ ಹೇಳ್ತಾನೆ, XYZ ಅಂತಕ್ಕಂತಹ ವ್ಯಕ್ತಿ, ಸುಹಾಸ್ ಶೆಟ್ಟಿ ಕೊಲೆ ಬೆದರಿಕೆ ಬಂದಿದೆ ಅಂದ್ರೂ ಆತನಿಗೆ ಗೊತ್ತಾಗಲ್ವಾ? ಹೋಗಿ ಪೊಲೀಸ್ ಸ್ಟೇಷನ್‌ಗೆ ಅವನು ಇನ್ಫಾರ್ಮ್ ಮಾಡಬೇಕಾಗಿತ್ತು ಅಂತಕ್ಕಂತಹ ಒಂದು ಸಮರ್ಥನೆಯನ್ನು ಕೊಡ್ತಾ ಇದ್ದಾನಲ್ಲ. ಸೊ ಇಂತಹ ಮಾನಸಿಕ ಮನಸ್ಥಿತಿಯವರಿಗೆ ಏನು ಹೇಳಬೇಕು ಅಂತಕ್ಕಂಥದ್ದು? ಇಲ್ಲ, ಅದು ಇನ್ಸ್ಟಾಗ್ರಾಮ್ ಬಂದಿದೆ, ಈಗ ನನಗೂ ಬಂದಿದೆ. ಹ್ಮ್. ಮುತಾಲಿಕನ ರುಂಡ ತಂದಂಥವ್ರಿಗೆ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತನ್ನುವಂಥದ್ದು ಉಡುಪಿಯ ಒಬ್ಬ ಮುಸ್ಲಿಂ ಡಿಕ್ಲೇರ್ ಮಾಡಿದ. ಹ್ಮ್. ಹಾಗೆ ಬೇಕಾದಷ್ಟು ನನಗೆ ಧಮಕಿಗಳು ಬೇಕಾದಷ್ಟು ಬಂದಿದ್ದಾವೆ. ಹ್ಮ್. ಹಾಗೆ ಅದೇ ರೀತಿಯ ಅವನಿಗೂ ಕೂಡ ಬಂದಿದೆ ಅಂತ ಅಂದ್ಕೊಂಡು ಅವನು ಸ್ವಲ್ಪ ಅಲರ್ಟ್ ಆಗಿ ಇರಬೇಕಾಗಿತ್ತು, ಹ್ಮ್. ಅಥವಾ ಎಲ್ಲೋ ಸ್ವಲ್ಪ ವ್ಯತ್ಯಾಸಗಳಾಗಿದ್ದಾವೆ ಅಂತನ್ನುವಂಥದ್ದು ಒಪ್ಕೊಳ್ಳೇಬೇಕು. ಹ್ಮ್. ಅದರರ್ಥ ಅವನು ನಾನು ಸಾಯಕ್ಕೆ ರೆಡಿ ಇದ್ದೀನಿ ಅಂತನೂ, ಅದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್, ಅದರಲ್ಲಿ ರಾಜಕಾರಣಿಗಳು, ಅದರಲ್ಲಿ PFI SDPI ಇವರೆಲ್ಲರೂ ಶಾಮೀಲಾಗಿ ಅವನ ಮೇಲೆ ಬರೋಬ್ಬರಿ ಗುರಿ ಇಟ್ಟು ಹೊಡೆದಿದ್ದಾರೆ. ಹ್ಮ್. ಅದು ಇನ್ಸ್ಟಾಗ್ರಾಮದ್ದು ಬಂದಾಗ ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ಒಂದು ಬದುಕ್ತಿದ್ದ ಅವನು. ಹ್ಮ್. ಅದೊಂದು ಸ್ವಲ್ಪ ಎಡವಿರ್ತಾರೆ, ತಪ್ಪಾಗಿದೆ. ಹ್ಮ್. ಆದರೆ ಕೊಲೆ ಅನ್ನುವಂಥದ್ದು, ಕೊಲ್ಲುವಂಥದ್ದು ಕ್ರೌರ್ಯ, ಅದು ಬರ್ಬರ ಕೊಲೆ, ಎಷ್ಟು ಸಾರ್ವಜನಿಕವಾಗಿ ಕೊಲೆ ಮಾಡ್ತಾರೆ ಅಂತನ್ನುವಂಥದ್ದು. ಹ್ಮ್. ಇದು PFI SDPI ಕೇರಳದ ಮಾದರಿಯಲ್ಲಿ ಟ್ರೈನಿಂಗ್ ತೊಗೊಂಬಂದಂಥ ಹ್ಮ್. ದೇಶದ್ರೋಹಿಗಳಿವರು. ಹ್ಮ್. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಮುಸ್ಲಿಂ ಸಮುದಾಯದ ಒಬ್ಬ ಪೊಲೀಸ್ ಪೇದೆಯ ಮುಖ್ಯ ಕೈವಾಡ ಇದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಿಜಕ್ಕೂ ಇದು ನಿಜನಾ ಸರ್ ಇದು? 100ಕ್ಕೆ 100. ಹ್ಮ್. ನಾಟ್ ಓನ್ಲಿ ಪೊಲೀಸ್, ಒಬ್ಬ ಅವನು ಮುಸ್ಲಿಂ ಪೊಲೀಸ್ ಅಷ್ಟೇ ಅಲ್ಲ, ಹ್ಮ್. ನನಗೆ ಡೌಟ್ ಇದೆ, ಹ್ಮ್. UT ಖಾದರ್ ಅವ್ರದ್ದು ಕೂಡ ತನಿಖೆ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಹ್ಮ್. UT ಖಾದರ್ ಪಕ್ಷಾತೀತ. ಹ್ಮ್. ನೀವು ಸ್ಪೀಕರ್ ಇದ್ದೀರಿ, ಹ್ಮ್. ಏನು ಬೇಕಾದ ಯಾವಾಗ ಬೇಕಾದವ ಯಾರ ಪರವಾಗಿ ಮಾತಾಡುವಂಥದ್ದು ನಿಮ್ಗೆ ಹಕ್ಕಿಲ್ಲ. ಹ್ಮ್. ಸಂವಿಧಾನಿಕವಾಗಿ ಈ ದೇಶ ಕರ್ನಾಟಕದ ಎಲ್ಲ ನಾಗರಿಕರು ನಿಮ್ಮ ಸಮಾನರು. ಹ್ಮ್. ನೀವು ಮುಸ್ಲಿಂ ಪರವಾಗಿ ಆ ಫಾಜಲ್ನ ತಂದೆ ನನಗೆ ಹೀಗೆ ಹೇಳಿದರು ಅಂತ ಹೇಳಿ ಅವ್ರಿಗೆ ಮತ್ತು ಈ ಕೊಲೆಗೆ ಸಂಬಂಧ ಇಲ್ಲ ಅಂತ ಹೇಳಿದ ಮರುದಿನಾನೇ ಆ ಫಾಜಲ್ನ ತಮ್ಮ 5 ಲಕ್ಷ ಕೊಟ್ಟು ಕೊಲೆ ಮಾಡಿಸಿದ್ದು ಅಂತನ್ನೋದು ಕಮಿಷನರೇ ಹೇಳಿದ್ರಲ್ಲ, UT ಖಾದರ್ ಅವರೇ. ಸೊ ನನಗೆ ಡೌಟ್ ಇದೆ, UT ಖಾದರ್ದು ಕೂಡ ಇದರಲ್ಲಿ ಏನೋ ಒಂದು ಸ್ವಲ್ಪ ಅವ್ರದ್ದು ಕೈವಾಡ ತನಿಖೆ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅವ್ರ ಮೇಲೂ ತನಿಖೆ ಆಗಬೇಕು. ಓಕೆ. ಅವರು ಸ್ಪೀಕರ್ದಿಂದ ಮೊದಲು ಕಿತ್ತು ಹಾಕಿ ಆಮೇಲೆ ತನಿಖೆ ಮಾಡಬೇಕು ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಮೊನ್ನೆ ಮಾಧ್ಯಮಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಸರ್. ಹಿಂದುತ್ವ ಅಂತಕ್ಕಂತಹ ಒಂದು ಹೆಸರನ್ನು ಇಟ್ಟುಕೊಂಡು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ ಕೆಲವೊಂದಿಷ್ಟು ರೌಡಿ ಶೀಟರ್ಗಳು. ಅದರಲ್ಲಿ ಸುಹಾಸ್ ಶೆಟ್ಟಿ ಅಂತಕ್ಕಂಥವನು ಕೂಡ ಒಬ್ಬ. ಈತ ರೌಡಿ ಶೀಟರೇ ಅಂತಕ್ಕಂಥವನ್ನ ಒಂದು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಅದು ಏನು, BJP ಗೌರ್ಮೆಂಟಲ್ಲೇ ಬಸವರಾಜ ಬೊಮ್ಮಾಯಿ ಅವರು ಗೃಹ ಮಂತ್ರಿಗಳಾಗಿದ್ದರು, BS ಯಡಿಯೂರಪ್ಪನವರು CM ಆದಂತಹ ಒಂದು ಸಮಯದಲ್ಲಿ ಇಲ್ಲಿ ಸುಹಾಸ್ ಶೆಟ್ಟಿ ಮೇಲೆ ರೌಡಿ ಶೀಟರ್ ಅಂತಕ್ಕಂತಹ ಒಂದು ಪ್ರಕರಣ, ಒಂದು ರೌಡಿ ಶೀಟರನ್ನು ಓಪನ್ ಮಾಡಿದ್ದಾರೆ. ಇವಾಗಿನ ನಾನು ಕೊಡ್ತಾ ಇರತಕ್ಕಂತಹ ಸ್ಟೇಟ್ಮೆಂಟ್ ಅಲ್ಲ ಅಂತ ಇದ್ದಾರೆ. ನಿಜಾನಾ ಸರ್ ಇದು? ನೋಡಿ, ಗುಂಡೂರಾವ್ ಅವರ ಹೇಳಿಕೆ ಆಗಲಿ ಅಥವಾ ಯಾವುದೇ ರಾಜಕೀಯ ಪಕ್ಷದವ್ರ ಹೇಳಿಕೆ ಏನಂದರೆ, ರೌಡಿ ಶೀಟರ್, ಗುಂಡಾ ಆ್ಯಕ್ಟ್ ಇದು ಇಷ್ಟು ಲೂಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಯಾವುದೇ ರೀತಿಯ ಅರ್ಥ ಇಲ್ಲದ, ಮಹತ್ವ ಇಲ್ಲದ, ಹೆದರಿಕೆ ಇಲ್ಲದ ಆ ಶಬ್ದಗಳಾಗ್ಬಿಟ್ಟಿದ್ದಾವೆ. ರೌಡಿ ಶೀಟರ್, ಗುಂಡಾ ಆ್ಯಕ್ಟ್. ಇವತ್ತು ಗೋಕಳ್ಳತನವನ್ನು ತಡೆದು ಗೋವುಗಳ ರಕ್ಷಣೆ ಮಾಡಿದಂಥ ರೌಡಿ ಶೀಟರ್, ಲವ್ ಜಿಹಾದ್ದಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಿದಂಥ ಹಿಂದೂ ಕಾರ್ಯಕರ್ತ ರೌಡಿ ಶೀಟರ್, ಗೋಮಾಂಸವನ್ನು 30 ಟನ್ ಗೋಮಾಂಸವನ್ನು ಹಿಡಿದು ಕೊಟ್ಟು ಅವರಿಗೆಲ್ಲ ವ್ಯವಸ್ಥೆ ಇದು ಮಾಡಿದರೆ, ಅದನ್ನು ಪೊಲೀಸ್ ಸ್ಟೇಷನ್ ಒಪ್ಪಿಸಿ ಕೇಸ್ ಮಾಡಿದರೆ ಅವರು ಗುಂಡಾಗಳು. ಯಾವ ಅರ್ಥದಲ್ಲಿ ಇದೆ? ಅಂದರೆ ನಾವು ಹಿಂದುತ್ವದ ಕೆಲಸನ ಮಾಡಬಾರ್ದಾ? ಹಿಂದೂಗಳೆಲ್ಲ ರೌಡಿಗಳ? ಅದಕ್ಕೆ ಏನೋ ಅರ್ಥ. ಇದರಲ್ಲಿ ಬಿ ಜೆ ಪಿಯವ್ರದ್ದು ತಪ್ಪಿದೆ. ಓಕೆ. ನಾನು ಮೊದಲಿಂದ BJP ಅವರು ಈಗ ಹೇಳ್ತಾನೆ ಬಂದಿದ್ದೇನೆ, BJP ಅವರು ನೀವೇನು ಸಾಚಾಗಳಲ್ಲ. ನೀವು ನಾಟಕ ಮಾಡ್ಕೊಂಡು ಇವತ್ತು ರೌಡಿ ಶೀಟರ್ ಎಷ್ಟು ಜನರ ಮೇಲೆ ಹಾಕಿದಿರಿ, ನೀವು ಎಷ್ಟು ಜನರ ಮೇಲೆ ಕೇಸ್ ಹಾಕಿದಿರಿ. ಪ್ರಮೋದ್ ಮುತಾಲಿಕ್ ಮೇಲೆ 117 ಕೇಸ್ಗಳಲ್ಲಿ ಜಾಸ್ತಿ ಕೇಸ್ BJP ಪೀರಿಯಡ್ನಲ್ಲೇ ಇದ್ದಾವೆ. BJP ಪೀರಿಯಡ್ನಲ್ಲೇ ನೀವು ನನ್ನನ್ನು ಗಡಿಪಾರಿ ಮಾಡಿದಿರಿ. 10 ವರ್ಷದಿಂದ BJP ಅವರೇ ನನಗೆ
ಗೋವಾ ಬ್ಯಾನ್ ಮಾಡಿದ್ದೇ ಇದೇ BJPಯವರು. ಹ್ಮ್, ಹ್ಮ್, ಅದಕ್ಕೆ ಹೇಳ್ತಾ ಇದ್ದೀನಿ, ಇವರು ಬೂಟಾಟಿಕೆ, ಇವರ ನಾಟಕ, ಇವರು ಹಿಂದುತ್ವದ ನಾಟಕ ಜನ ಒಪ್ತಾ ಇಲ್ಲ, ಹಿಂದೂಗಳು ಒಪ್ತಾ ಇಲ್ಲ. ಹ್ಮ್, ಹ್ಮ್, ಅದಕ್ಕೆ ಇವರನ್ನು 66ಕ್ಕೆ ತಂದು ಬಿಸಾಕಿದ್ದೇ ಈ ಹಿಂದೂ ಸಮಾಜ ಇವತ್ತು. ಹ್ಮ್, 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 ಇನ್ನಾದರೂ ಸುಧಾರಿಸ್ಕೊಳ್ತಾರೆ ಅಂತನ್ನುವಂಥದ್ದು ಕಾದು ನೋಡಬೇಕಷ್ಟೇ. ಸೊ ಹಾಗಾಗಿ ಗುಂಡೂರಾವ್ ಅವರ ಹೇಳಿಕೆ ಹ್ಮ್, ಹ್ಮ್, ರೌಡಿ ಸೀಟರ್ ಹೌದು, ಹಿಂದುತ್ವದ ಕೆಲಸ ಮಾಡ್ತಾ ಇದೆ, ನೀವು ರೌಡಿ ಸೀಟರ್ ಹಾಕಿದಿರಿ, BJP ರೌಡಿ ಸೀಟರ್ ಹಾಕಿದ್ದಾರೆ, ಅದರ ಅರ್ಥ ರೌಡಿ ಸೀಟರ್ನ ಕೊಲ್ಬೇಕಾ? ಹ್ಮ್, ಹ್ಮ್, ಹಾಗಾದ್ರೆ ಇಡೀ ಕರ್ನಾಟಕದೊಳಿದ್ದಂಥ ರೌಡಿ ಸೀಟರ್ ಮತ್ತು ಗುಂಡಾ ಆ್ಯಕ್ಟರ್ಗಳು ಸಾಲಾಗಿ ನಿಲ್ಲಿಸಿ ಗುಂಡು ಹೊಡೀರಿ ನೋಡೋಣ ದಿನೇಶ್ ಗುಂಡೂರಾವ್ ಅವರೇ, ಹ್ಮ್, ಹ್ಮ್, ನೀವು ಕೊಲೆಗೆ ಸಮರ್ಥನೆ ಮಾಡ್ತಾ ಇದ್ದೀರಾ? ಹ್ಮ್, ಹ್ಮ್, ರೌಡಿ ಶೀಟರ್ ಸಂಬಂಧ ಏನು? ಅದಕ್ಕೆ ಕೊಲೆಗೆ ರೌಡಿ ಶೀಟರ್ ಸಂಬಂಧ ಏನು? ಹ್ಮ್, ಹ್ಮ್, ನೀವು ಅದರ ಬಗ್ಗೆ ಯೋಚನೆ ಮಾಡಬೇಕು. ಹೌದು, ರೌಡಿ ಶೀಟರ್ ಇದ್ದ ಅಂತಂದ್ರೆ ನೀವು ರೆಗ್ಯುಲರ್ ಅವನು ಗಮನಿಸಬೇಕು. ಹ್ಮ್, ಹ್ಮ್, ನಿಮ್ಮ ಡ್ಯೂಟಿ ಅದು, ಸರ್ಕಾರದ ಡ್ಯೂಟಿ ಅದು. ಹ್ಮ್, ಹ್ಮ್, ರೌಡಿ ಶೀಟರ್ ಅಂತ ಹೇಳಿ ಆ ಕೊಲೆಗಡಕರನ್ನು ಸಮರ್ಥನೆ ಮಾಡುವಂಥ ಮಾನಸಿಕತೆ ಇದು ಕಾಂಗ್ರೆಸ್ನವ್ರದ್ದು ಅಪೀಸ್ಮೆಂಟದ್ದು ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಹ್ಮ್, ಹ್ಮ್, ಹ್ಮ್. ಸೊ ಹಾಗಾದ್ರೆ ಹಿಂದುತ್ವದ ಪರವಾಗಿ ಧ್ವನಿ ಎತ್ತಕ್ಕಂತಹ ಪ್ರಮೋದ್ ಮುತಾಲಿಕರಂತೆ ಇತರ ನಾಯಕರು ಎತ್ತಾ ಇಲ್ಲ ಒಂದ್ ಕಡೆ, ಆದ್ರೆ ಏನಾದರೂ ಧರ್ಮದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ನಮಗೆ ಬೇಡ, ರಾಜ್ಯದಲ್ಲಿ ಪ್ರಮೋದ್ ಮುತಾಲಿಕ್ ಇದ್ದಾರೆ, ಪ್ರಮೋದ್ ಮುತಾಲಿಕ್ ಅವರ ಒಂದು ಹಿಂಬಾಲಕರಿದ್ದಾರೆ, ಅವ್ರದೇ ಆದ ಒಂದು ಸಂಘಟನೆ ಇದೆ, ನಮಗೆ ಬೇಡಪ್ಪ. ಸೊ ಹಾಗಾದ್ರೆ ಪ್ರಮೋದ್ ಮುತಾಲಿಕ್ ಅವರಿಗೆ ಯಾಕೆ ಬೇಕು ಅಂತ? ನೋಡಿ, ನಾನು ಒಬ್ಬ ಈ ದೇಶದ ನಾಗರಿಕ. ಹ್ಮ್. ಈ ದೇಶದಲ್ಲಿ ನನ್ನ ಹುಟ್ಟಿದ ಮೇಲೆ ಈ ದೇಶದ ಋಣವನ್ನು ತೀರಿಸುವಂಥ ಜವಾಬ್ದಾರಿ ನಂದು. ಹ್ಮ್. ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ದಾರಿ ಗುರಿ ಕೊಟ್ಟಿದೆ. ಹ್ಮ್, ಹ್ಮ್, ಹಿಂದೂ ಸಂಘಟನೆ, ಹಿಂದೂ ರಕ್ಷಣೆ, ಹಿಂದೂ ಧರ್ಮದ ವಿಚಾರಧಾರೆಯನ್ನು ಇಟ್ಟುಕೊಂಡು ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅಂತ ಹೇಳಿದೆ. ಹ್ಮ್. ಅದೇ ದಾರಿಯಲ್ಲಿ ಹೊರಟಿದ್ದೇನೆ. ನನಗ್ಯಾಕೆ ಬೇಕು ಅಂತಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ಬೇಕು. ಈ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ನಾಗರಿಕ, ಪ್ರತಿಯೊಬ್ಬ ಹಿಂದೂ, ಹ್ಮ್, ಹ್ಮ್, ಹಿಂದುತ್ವಕ್ಕಾಗಿ, ಹಿಂದೂ ಧರ್ಮಕ್ಕಾಗಿ, ಹಿಂದೂ ರಾಷ್ಟ್ರಕ್ಕಾಗಿ ಪ್ರತಿಯೊಬ್ಬರೂ ಕೆಲಸ ಮಾಡಬೇಕು. ನೀನು ಯಾಕೆ, ನಾನು ಯಾಕೆ, ಅವ್ರು ಯಾಕೆ ಅಂತನ್ನುವಂಥ ಪ್ರಶ್ನೆನೇ ಇಲ್ಲ. ಹ್ಮ್. ಇನ್ನು ನನ್ನ ಧ್ವನಿ ಕೊನೆಯವರೆಗೆ ಇರುತ್ತೆ. ಇದೇ ಧ್ವನಿ, ಇದೇ ವಿಚಾರ, ಇದೇ ದಾರಿ, ಇದೇ ಗುರಿ ಇರುತ್ತೆ. ಹ್ಮ್. ಎಷ್ಟೇ ಕಷ್ಟ, ನೋವು ನನಗೆ ತೊಂದರೆ ಕೊಟ್ಟರು ಕೂಡ ನಾನು ಈ ದಾರಿಯನ್ನು ಬಿಟ್ಟು ಬೇರೆ ದಾರಿ ಹಿಡಿಯಕ್ಕೆ ಸಾಧ್ಯ ಇಲ್ಲ, ಹಿಡಿಯೋದೂ ಇಲ್ಲ, ಹ್ಮ್, ನಿಲ್ಲುವುದೂ ಇಲ್ಲ. ಹ್ಮ್. ಕೊನೆ ಉಸಿರು ಇರೋ ತನಕ ಹಿಂದುತ್ವ, ಹಿಂದೂ ರಾಷ್ಟ್ರ ಆಗುವವರೆಗೆ ನನ್ನ ಹೋರಾಟ ಮುಂದುವರಿಯುತ್ತೆ ಅಂತನ್ನುವಂಥದ್ದು ಹೇಳ್ತೇನೆ. ಗ್ರಾಮೀಣ ಭಾಗದಲ್ಲಿ ಬೆಳೆದಿರತಕ್ಕಂತಹ ಪ್ರಮೋದ್ ಮುತಾಲಿಕ್ ಅವರಿಗೆ ಈ ಒಂದು ಹಿಂದುತ್ವದ ಕಿಚ್ಚು, ಹಿಂದುತ್ವದ ಒಂದು ಧರ್ಮದ ಕಿಚ್ಚು, ಹಿಂದುತ್ವವೇ ನನ್ನ ಉಸಿರು, ನನ್ನ ನಾಡಿ ಅಂತಕ್ಕಂತಹ ಒಂದು ಈ ಕಿಚ್ಚಿದೆಯಲ್ಲ, ಈ ಒಂದು ಕಿಚ್ಚು ಹತ್ತಲಿಕ್ಕೆ ತಮ್ಮ ಜೀವನದಲ್ಲಿ ಆಗಿರತಕ್ಕಂತಹ ಬದಲಾವಣೆ ಏನು ಅಂತ, ಅಂದ್ರೆ ಯಾವ ಒಂದು ಆ ಒಂದು ತಿರುವಿನಲ್ಲಿ ತಮಗೆ ಈ ರೀತಿಯಾಗಿರ್ತಕ್ಕಂತಹ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು? ನನಗೆ ನಮ್ಮ ಮನೆ ಹಿಂದುತ್ವದ ಮನೆ, ಅಂದರೆ RSS ಮನೆ. RSSನಿಂದ ಬೆಳೆದಂಥವನು. RSS ನನಗೆ ಮೊದಲೇ ಪ್ರೇರಣೆ ಕೊಟ್ಟಿದ್ದು, ಸಂಸ್ಕಾರ ಕೊಟ್ಟಿದ್ದು, ವಿಚಾರ ಕೊಟ್ಟಿದ್ದು, ಸಿದ್ಧಾಂತ ಕೊಟ್ಟಿದ್ದು RSS. ಹ್ಮ್. ಇನ್ನು ಎರಡನೇದು RSS ಮೂಲಕ ಸಾವರ್ಕರ್ ಅವರ ಜೀವನ. ಸಾವರ್ಕರ್ ಅವ್ರದ್ದು 23 ವರ್ಷ ಜೈಲಿನಲ್ಲಿ ಕಳೆದಂಥ ಒಬ್ಬ ವ್ಯಕ್ತಿ, ಹ್ಮ್. ಅವರು ಕೊನೆ ಉಸಿರಿರೋ ತನಕ ದೇಶ, ಧರ್ಮ ಅಂತ ಹೇಳಿ ಕಷ್ಟ, ನೋವು ಅನುಭವಿಸಿದರು. ಹ್ಮ್, ಹ್ಮ್, ಆದರೆ ಅವರು ಎಂದೂ ಯಾವತ್ತಿಗೂ ಸೋಲಿಲ್ಲ. ಹ್ಮ್, ಹ್ಮ್. ಸೊ ಆ ವ್ಯಕ್ತಿತ್ವದ ಪರಿಣಾಮ ನನ್ನ ಮೇಲಾಯಿತು. ಓಕೆ. ಇನ್ನು ನಮ್ಮ ಸಂಘಟನೆಯ ಗುರುಗಳು ಅಲ್ಲಲ್ಲೇ ನನ್ನನ್ನು ತಿದ್ದಿ ತೀಡಿ ಇದು ಮಾಡಿದರು. ಹ್ಮ್. ಬಜರಂಗ ದಳದ ಜವಾಬ್ದಾರಿ ಯಾವಾಗ ನನಗೆ ಬಂತು, ಅವತ್ತಿನಿಂದ ನನ್ನಲ್ಲಿ ಭಾಳ ದೊಡ್ಡ ಪರಿವರ್ತನೆ ಆಯಿತು. ಹ್ಮ್, ಹ್ಮ್, ಅಕ್ಷರಶಃ ಹನುಮಂತನ ಆ ಶಕ್ತಿ ನನ್ನ ಶರೀರದಲ್ಲಿ, ನನ್ನ ವಿಚಾರದಲ್ಲಿ ಪ್ರವೇಶ ಆಗಿ ಪರಿವರ್ತನೆ ಆಗ್ತಾ ಬಂತು. ಹ್ಮ್, ಹ್ಮ್. ಸೊ ಇವತ್ತು ಈ ಎಲ್ಲ ಶಕ್ತಿಗಳ ಮೂಲಕ ಹಿಂದುತ್ವ, ರಾಷ್ಟ್ರೀಯತೆ, ಬದ್ಧತೆಯಿಂದ ನಾನು ಕೆಲಸ ಮಾಡುವಂಥ ಮಾನಸಿಕತೆ ನಿರ್ಮಾಣ ಆಗಿದೆ. ಪ್ರಮೋದ್ ಮುತಾಲಿಕರದಂತಹ ವ್ಯಕ್ತಿತ್ವ ಬೇರೆ ರೂಪದಲ್ಲಿ ನಾವು ನೋಡಲಿಕ್ಕೆ ಬಯಸ್ತೀವಿ. ಆ ಒಂದು ಪ್ರಮೋದ್ ಮುತಾಲಿಕರ ನಂತರದಲ್ಲಿ ಕೆಲವೊಂದಿಷ್ಟು ನಾಯಕರನ್ನ ತಾವು ರೂಪಿಸ್ತಾ ಇದ್ದೀರಾ ಅಂತಕ್ಕಂಥದ್ದು? ಸಾಕಷ್ಟು ಜನ ಹ್ಮ್, ಹ್ಮ್, ಇವತ್ತು ನನ್ನ ಸಂಪರ್ಕದಲ್ಲಿ ಬಂದಂಥ ಎಲ್ಲ ಕಾರ್ಯಕರ್ತರು ಇವತ್ತು ನೂರಾರು ಜನ ಈ ವಿಚಾರಧಾರೆಯನ್ನು ಬದ್ಧವಾಗಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಹ್ಮ್, ಇದ್ದಾರೆ, ಭಾಷಣಕಾರರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ. ಇವತ್ತು ನೂರಾರು ಕಾರ್ಯಕರ್ತರಿದ್ದಾರೆ, ನೂರಾರು ನೇತೃತ್ವ ವಹಿಸುವಂಥ ಹಿಂದೂ ಶ್ರೀರಾಮ್ ಸೇನೆ ಸಂಘಟನೆಯಲ್ಲಿ ಇದ್ದಾರೆ, ಮುಂದೆನೂ ಬರ್ತಾರೆ. ಇನ್ನೂ ಗಟ್ಟಿಯಾಗಿ ನಮ್ಮ ಶ್ರೀರಾಮ್ ಸೇನೆ ಸಂಘಟನೆ ಕರ್ನಾಟಕದಲ್ಲಿ ನಿಲ್ಲುತ್ತೆ. ಹ್ಮ್, ಇವತ್ತು ಕರ್ನಾಟಕದಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಎಲ್ಲ ಹಿಂದೂ ಸಂಘಟನೆಗಳ ನಂಬರ್ 1 ಸಂಘಟನೆ ಅಂತ ಹೇಳಕ್ಕೆ ನನಗೆ ಅಭಿಮಾನ ಇದೆ. ಹ್ಮ್, 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 ಎಲ್ಲೂ ಯಾವತ್ತೂ ಯಾವುದೇ ಸಂದರ್ಭದಲ್ಲಿ ಹಿಂದುತ್ವದಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳಿಲ್ಲ. ಹ್ಮ್, ಹ್ಮ್, ಹ್ಮ್.
ಯಾವ ಸಂದರ್ಭದಲ್ಲೂ ಮಾಡ್ಕೊಳ್ಳಿಲ್ಲ ನಾವು. ಓಕೆ. ಹಸುಗಳನ್ನು ಹಿಡಿದಂಥ ಸಮಯದಲ್ಲಿ ರಾಜಕಾರಣಿಗಳು, ಪೊಲೀಸರು ಮತ್ತು ಆ ಕಟಕರು ಲಕ್ಷಾಂತರ ದುಡ್ಡು ಕೊಡಕ್ಕೆ ಬಂದರೂ ಕೂಡ ನಮ್ಮ ಕಾರ್ಯಕರ್ತರು ಅಲ್ಲಾಡಲಿಲ್ಲ. ನಮ್ಮ ಕಾರ್ಯಕರ್ತರು ಅದನ್ನು ಮುಟ್ಟಲಿಲ್ಲ. ಓಕೆ. ಮತ್ತು ರಾಜಕಾರಣಿಗಳು ಇವತ್ತು ಆಸೆ ತೋರಿಸಿದ್ರು, ನಿಮಗೆ ಈ ಸ್ಥಾನ ಕೊಡ್ತೀವಿ, ಆ ಸ್ಥಾನ ಕೊಡ್ತೀವಿ, ಬಂದ್ಬಿಡಿ ಈ ಕಡೆ ಅಂತ. ಅವಾಗಲೂ ಕೂಡ ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಅಲ್ಲಾಡಲಿಲ್ಲ. ಹ್ಮ್, ಹ್ಮ್, ಹೀಗಾಗಿ ಹ್ಮ್, ಇವತ್ತು ನಮ್ಮ ಕಾರ್ಯಕರ್ತರಲ್ಲೂ ಕೂಡ ಸಂಘಟನೆಯ ಮುತಾಲಿಕರ ಪ್ರಭಾವ ಸಾಕಷ್ಟು ಹ್ಮ್, ಹ್ಮ್, ಎದ್ದು ಕಾಣಿಸುತ್ತೆ, ನೋಡ್ತೀವಿ ನಾವು. ಹ್ಮ್, ಹ್ಮ್. ರಾಜ್ಯ ಬಿಜೆಪಿಯ ಪಾಳದಲ್ಲಿ ಅಂತ ನೋಡಿದಾಗ ಬಣಗಳ ಬಡಿದಾಟ ಇದೀಗ ಒಡೆದು ಯಾವ ರೀತಿಯಾಗಿದೆ ಅಂತಂದ್ರೆ ಆಡೋರ್ ಬಾಯಿಗೆ ತುತ್ತಾಗಿದೆ. ಸೊ ಹಾಗಾಗಿ ಮೊನ್ನೆ ತಾನೇ ಬಿಜೆಪಿಯಿಂದ ಉಚ್ಚಾಟಿರ್ತಕ್ಕಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅಪ್ಪಟ ಹಿಂದುತ್ವವಾದಿ ಕೂಡ. ಸೊ ಪ್ರಮೋದ್ ಮುತಾಲಿಕ್ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆ ಕೂಡ್ಕೊಂಡು ಒಂದು ಹಿಂದುತ್ವದ ಅಜೆಂಡಾದಲ್ಲಿ ಒಂದು ಹೊಸ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ ಅತಿ ಶೀಘ್ರದಲ್ಲಿ ಅಂತಕ್ಕಂತಹ ಕೆಲವೊಂದಿಷ್ಟು ಮಾತುಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಸತ್ಯ ಸರ್ ಇದು? ಇಲ್ಲ, ನಾನು ಇನ್ನೂ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆಗೆ ಮಾತುಕತೆ ಮಾಡಿಲ್ಲ, ಭೇಟಿಯಾಗಿಲ್ಲ. ನಾವು ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದೀವಿ. ಆದರೆ ಈ ವಿಷಯದ ಕುರಿತು ಇನ್ನೂ ಚರ್ಚೆ ಆಗಿಲ್ಲ. ಒಂದು ನನ್ನ ಮನಸ್ಸಿನಲ್ಲಿ ಬಂದಿದ್ದು, ಇದೇ ಬಿ ಜೆ ಪಿಯನ್ನೇ ತಿದ್ದಬೇಕು. ಇದೇ ಬಿ ಜೆ ಪಿಯ MLA MP ಗಳನ್ನು ಹಿಂದುತ್ವದ ಪ್ರಾಮಾಣಿಕತೆಗೆ ತೊಗೊಂಡು ಹೋಗಬೇಕಾದಂಥದ್ದು ಬಹಳ ಅವಶ್ಯಕತೆ ಇದೆ. ಓಕೆ. ಇನ್ನೊಂದು ಪಕ್ಷ ಮಾಡಿ ಹೋರಾಟ ಮಾಡೋದು ಇವತ್ತಿನ ದಿನದಲ್ಲಿ ದುಡ್ಡು, ಜಾತಿ, ಹೊಸದು ನಿರ್ಮಾಣ ಮಾಡೋದು ಬಹಳ ಕಷ್ಟ. ಇಲ್ಲಿಯವರೆಗೆ ಎಲ್ಲ ಮಾಡಿದಂಥವ್ರು ಏನೇನಾಗಿದೆ ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ನನಗನ್ನಿಸುತ್ತೆ ಬಿ ಜೆ ಪಿಯನ್ನೇ ತಿದ್ದಬೇಕು. ಇದೇ ಬಿ ಜೆ ಪಿಯನ್ನು ದಾರಿ ತರುವಂಥ ಪ್ರಕ್ರಿಯೆಯನ್ನು ನಾವು ಮಾಡಬೇಕಾಗಿದೆ. ಅದಕ್ಕೆ ನಾನು ಒಂದು ಸಲ ಬಸನಗೌಡ ಪಾಟೀಲ್ ಅವ್ರ ಜೊತೆ ಕೂತ್ಕೊಂಡು ಅವ್ರ ವಿಚಾರ ಅದೇನು, ಹೇಗೆ, ಮುಂದಿನ ದಾರಿ ಏನು ಅಂತ ನೋಡಿಕೊಂಡು ನಾನು ಮುಂದಿನ ನಿರ್ಧಾರವನ್ನು ತಗೋತೀನಿ. ಅಂದ್ರೆ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ತಮ್ಮಿಂದ? ಇಲ್ಲ, ನನ್ನ ಮೊದಲೇ ಆದ್ಯತೆ ಬಿ ಜೆ ಪಿಯನ್ನು ತಿದ್ದೋದು. ಬಿ ಜೆ ಪಿಯ ಹಿರಿಯರನ್ನು ಭೇಟಿಯಾಗಿ ಹೀಗೀಗ ತಪ್ಪುಗಳಾಗ್ತಾ ಇದ್ದಾವೆ, ಇದನ್ನು ತಿದ್ದುಕೊಂಡು ನೀವು ಮುಂದೆ ನಡೆದರೆ ಮುಂದಿನ ಭವಿಷ್ಯ ಚೆನ್ನಾಗಿದೆ ಅಂತ ನನ್ನ ಸಲಹೆ ಕೊಡ್ತೇನೆ. ನಾನು ಭಾಳ ದೊಡ್ಡ ಏನೋ ವಿಚಾರದಿಂದ ಅವರಿಗೆ ಹಿರಿಯನೂ ಅಲ್ಲ, ಏನಲ್ಲ. ನನ್ನ ಅನುಭವವನ್ನು ಅವ್ರ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಮೊದಲನೇ ಆದ್ಯತೆ ಬಿ ಜೆ ಪಿ, ಇನ್ನು ಎರಡನೇ ಆದ್ಯತೆ ಬಸನಗೌಡ ಪಾಟೀಲ್. ಒಂದು ವೇಳೆ ಬಿಜೆಪಿಯಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಕಾಲಿಟ್ರೆ ಹಿಂದುತ್ವದ ಒಂದು ಮುಖವಾಡ ಹಾಕಿಕೊಂಡಿರ್ತಕ್ಕಂತಹ ರಾಜಕೀಯ ನಾಯಕರು ಗೇಟ್ ಪಾಸ್ ಆಗ್ತಾರೆ. ಆ ನಿಟ್ಟಿನಲ್ಲಿ ಮುತಾಲಿಕ್ ಅವರಿಗೆ ಒಳಗಡೆ ಪ್ರವೇಶ ಮಾಡಬಾರ್ದು ಅಂತಕ್ಕಂತಹ ಕೆಲವೊಂದಿಷ್ಟು ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ ಅಂತಕ್ಕಂಥದ್ದು. ಇಲ್ಲ, ಅದು ಈಗಾಗಲೇ ನಾನು ಹೇಳಿದ್ದೇನೆ. ನಾನು ಬಂದರೆ ಅವ್ರದ್ದು ಆಟ ನಡೆಯೋಲ್ಲ, ನಾವು ಡೌನ್ ಆಗ್ತೀವಿ, ನಮಗೆ ತೊಂದರೆ ಆಗತ್ತೆ ಅನ್ನುವಂಥ ಮಾನಸಿಕತೆ ಇದೆ ಅವ್ರಿಗೆ. ಇನ್ನು ಅದನ್ನು ಇಟ್ಕೊಳ್ಳದೆ ದೇಶ ಧರ್ಮಗೋಸ್ಕರ ಮುತಾಲಿಕರ ಅನುಭವ, ಮುತಾಲಿಕರ ಹೋರಾಟ, ಮುತಾಲಿಕರ ಪ್ರಭಾವವನ್ನು ನಾವು ಇವತ್ತು ಕರ್ನಾಟಕದ ಬಿ ಜೆ ಪಿಯಲ್ಲಿ ತೊಗೊಳ್ಬೇಕು. ತೊಗೊಂಡ್ರೆ ಒಂದು ದೊಡ್ಡ ಶಕ್ತಿಯಾಗಿ ಬರ್ತೀವಿ. ನಾನು ಹೇಳೋದು, ನಿಮಗೆ ಯಾವುದೇ ತೊಂದರೆ ಕೊಡೋದು, ನನಗೆ ನನ್ನ ದೇಶ ಮುಖ್ಯ, ನನಗೆ ಹಿಂದುತ್ವ ಮುಖ್ಯ, ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳು ಮುಖ್ಯ ಆಗಿದೆ. ನಮಗೆ ಗೋಮಾತೆ ರಕ್ಷಣೆ ಆಗಬೇಕಾಗಿದೆ. ನಮ್ಮ ಹಿಂದೂ ಹುಡುಗಿಯರು ಇವತ್ತು ಮುಸ್ಲಿಮರ ಕ್ರಿಶ್ಚಿಯನ್ ಜೊತೆ ಓಡಿ ಹೋಗ್ತಾ ಇರೋದು ನಿಲ್ಲಿಸಬೇಕಾಗಿದೆ. ಅತ್ಯಾಚಾರ ಒಳಗಾಗ್ತಾ ಇದ್ದಾರೆ. ಓಕೆ. ಸೊ ಇದನ್ನು ನಿಲ್ಲಿಸಬೇಕಾಗಿದೆ ವಿನಃ ನಿಮ್ಮ ಕೆಲಸ, ನಿಮ್ಮ ಕಾರ್ಯಗಳಿಗೆ ನಾನೇ ಕಡ್ಡಿ ಬರಲಿ. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೆ ಬಿ ಜೆ ಪಿಯವರನ್ನು ನಾವು ಯೋಚನೆ ಮಾಡಲೇಬೇಕು, ತಿದ್ದಲೇಬೇಕು. ಯಾಕೆಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇದ್ದಂಥ ಸಮಯದಲ್ಲಿ ಇನ್ನೊಂದು ಪಕ್ಷ ಹುಟ್ಟು ಹಾಕ್ತೀನಿ ಅಂತನ್ನುವಂಥದ್ದು ಎಲ್ಲೋ ಸ್ವಲ್ಪ ನನಗೆ ಅದು ಇದಾಗ್ತಾ ಇಲ್ಲ, ಟಚ್ ಆಗ್ತಾ ಇಲ್ಲ. ವಯಸ್ಸು ಅಂತಕ್ಕಂಥದ್ದು ಕೇವಲ ದೇಹಕ್ಕೆ ಹೊರತು ಮನಸ್ಸಿಗೆಲ್ಲ ನಾವು ಮಾಡ್ತಕ್ಕಂತಹ ಕಾರ್ಯಗಳಿಗೆಲ್ಲ. ಪ್ರಮೋದ್ ಮುತಾಲಿಕ್ ಅವರು ಬೆಳಗ್ಗೆ ಎದ್ದರೆ ಸಾಕು ಹಲವಾರು ಸ್ಥಳಗಳಲ್ಲಿ ಹೋಗ್ತಿರ್ತಾರೆ, ಭಾಷಣ ಮಾಡ್ತಿರ್ತಾರೆ. ಒಂದ್ ಕಡೆ ಊಟ ಆದರೆ ಒಂದ್ ಕಡೆ ನಿದ್ರೆ, ಮತ್ತೊಂದು ಕಡೆ ಟ್ರಾವೆಲಿಂಗ್ ಅಲ್ಲಿ ಇರ್ತಾರೆ. ಸೊ ಈ ಒಂದು ಚಾರ್ಮ್ ಇದೆಯಲ್ಲ, ಆ ಚಾರ್ಮ್ನ ಗುಟ್ಟು ಏನಂತಕ್ಕಂಥದ್ದು? ಏನಿಲ್ಲ, ನನ್ನಲ್ಲಿರುವಂಥ ಪ್ರಾಮಾಣಿಕತೆ, ನಿಷ್ಪ್ರವಾದಂಥದ್ದು, ಕಪಟತನ ಇಲ್ಲ. ಸೊ ಇದೇ ನನಗೆ ಶಕ್ತಿ ಕೊಡ್ತಾ ಇದೆ. ಇನ್ನು ನಮ್ಮ ಕಾರ್ಯಕರ್ತರು, ನನ್ನ ಹತ್ರ ಏನೂ ಇಲ್ಲದಂಥ ಸಮಯದಲ್ಲಿ ಕಾರ್ಯಕರ್ತರು ನನ್ನ ಜೊತೆ ಕೈ ಜೋಡಿಸಿ ಇದ್ದಾರಲ್ಲ, ಇದು ಕಾರ್ಯಕರ್ತರ ಶಕ್ತಿನೂ ನನ್ನಲ್ಲಿದೆ. ದುರ್ಲಭ ಕಾರ್ಯಕರ್ತರು, ದೇವರಿಗೂ ಕೂಡ ಸಿಗ್ಲಿಕ್ಕಿಲ್ಲ ಅಂಥ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ. ಇದು ಒಂದು. ಮತ್ತು ಸಿದ್ಧಾಂತ, ಈ ಸಿದ್ಧಾಂತ ಈ ಒಂದು ಹೋರಾಟದಲ್ಲಿ ನನಗೊಂದು ಶಕ್ತಿ ಕೊಡ್ತಾ ಇದೆ.
ನನಗೊಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಬೆಂಬಲವಾಗಿ ನಿಂತ್ಕೊಂಡಾಗ ಹಿಂದೂ ಸಮಾಜದ ಎಲ್ಲಿ ಹೋದರೂ ಕೂಡ ನನಗೆ ಗೌರವಿಸ್ತಾರೆ, ನನಗೆ ಅಭಿಮಾನದಿಂದ ಕಾಣ್ತಾರೆ, ನನಗೆಲ್ಲ ರೀತಿಯ ಅವರು ಸಹಕಾರ ಕೊಡ್ತಾರೆ, ತನು ಮನ ಧನದಿಂದ ಸಹಕಾರ ಕೊಡ್ತಾರೆ. ಸೊ ಇದೇ ನನ್ನ ಶಕ್ತಿ. ಇನ್ನೇನು ಬೇರೆ ಆ, ಜಿನಿ ಅಥವಾ ಇನ್ಯಾವುದೋ ಆ, ಸಿರಿಧಾನ್ಯಗಳ ಇದು ಶಕ್ತಿ ಅಂತ ಅಲ್ಲ. ಈ ಜನನೇ ಬೋರ್ನಿಟಾ ಅಥವಾ ಇವ್ಯಾವುದು ಹೊರಗಡೆ ಆಹಾರದ ಶಕ್ತಿ ಅಲ್ಲ. ನನಗೆ ಶಕ್ತಿ ಇದೆ ಹಿಂದೂ ಸಮಾಜ, ಕಾರ್ಯಕರ್ತರು. ಆ, ಇದೇ ನಂಗೆ ಬಲ ತುಂಬ್ತಾ ಇದೆ. ಸೊ ಸದ್ಯದಲ್ಲೇ ರಾಜಕೀಯದಲ್ಲಿ ಆಗಿರ್ಬೋದು ಅಥವಾ ರಾಜ್ಯದಲ್ಲಿ ಪ್ರಮೋದ್ ಮುತಾಲಿಕರ್ ಒಂದು ಏನಾದರೂ ಒಂದು ಬದಲಾವಣೆ ನಾವು ನಿರೀಕ್ಷೆ ಮಾಡ್ಬೋದಾ ಅಂತಕ್ಕಂಥದ್ದು? 100% ರಾಜಕೀಯದವ್ರ ಕೈ ಜೋಡಿಸ್ಲಿ ಬಿಡಲಿ, ಆದರೆ ಕರ್ನಾಟಕದಲ್ಲಿ ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಬೆಂಬಲವಾಗಿ, ಬಲವಾಗಿ, ಧೈರ್ಯದಿಂದ ಹಿಂದೂ ಹೆಣ್ಣು ಮಕ್ಕಳು ಓಡಾಡೋ ಹಾಗೆ, ಧೈರ್ಯದಿಂದ ಇವತ್ತು ರೈತರು ಹಸುಗಳನ್ನು ಸಾಕೋ ಹಾಗೆ, ಧೈರ್ಯದಿಂದ ದಲಿತರು ಇವತ್ತು ಮುಕ್ತವಾಗಿ ನಾವು ಅಸ್ಪೃಶ್ಯ ಅನ್ನುವಂಥದ್ದು ಹೋಗಲಾಡಿಸಿ ಎಲ್ಲ ನಾವು ಹಿಂದೂಗಳು ಅನ್ನುವಂಥ ಬರೋ ಹಾಗೆ ನಮ್ಮದು ಶ್ರೀರಾಮ್ ಸೇನೆ ಶಕ್ತಿಯನ್ನು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಶಕ್ತಿಯಾಗಿ ಬೆಳೆಸ್ತೀವಿ. ರಾಜಕೀಯದವ್ರ ಬೆಂಬಲ ಇರಲಿ ಬಿಡಲಿ, ಇನ್ನು ಈ ಸ್ವಾಮೀಜಿಗಳು, ದೊಡ್ಡ ದೊಡ್ಡ ಸ್ವಾಮೀಜಿಗಳು, ಸಾವಿರಾರು ಕೋಟಿ ಆಸ್ತಿ ಇರುವಂಥ ಸ್ವಾಮೀಜಿಗಳ ಬೆಂಬಲ ಸಿಗಲಿ ಬಿಡಲಿ, ಮುತಾಲಿಕಂತೂ ಕರ್ನಾಟಕದ ಹಿಂದುತ್ವವನ್ನು ದೊಡ್ಡ ಶಕ್ತಿಯಾಗಿ ಶ್ರೀರಾಮ್ ಸೇನೆ ಸಂಘಟನೆಯನ್ನು ಬೆಳೆಸ್ತೇನೆ ಅನ್ನುವಂಥ ವಿಶ್ವಾಸ ನನಗಿದೆ. ಓಕೆ ಓಕೆ ಸರ್, ಕೊನೆಯದಾಗಿ ಆಪರೇಷನ್ ಸಿಂಧೂರ 2.03 ಬಂದು ತಲುಪಿದೆ. ಈಗ ಮತ್ತೆ ಆ ಪಾಕಿಸ್ತಾನ ಒಳಗಡೆ ನುಗ್ಗಿ ಅಂದರೆ ಶತ್ರುಗಳನ್ನು ಸಂಹಾರ ಪಡಿಸುವಲ್ಲಿ ನಮ್ಮ ಭಾರತೀಯ ಸೇನೆ ರಣಹುಲಿಗಳಂತೆ ಭೇಟಿ ಆಡ್ತಾ ಇದ್ದಾರೆ. ಸೊ ಓವರಾಲ್ ಆಗಿ ನಾವು ನೋಡೋದಾದರೆ, ಸೊ ಫೈನಲ್ ಆಗಿ ಏನು ಹೇಳ್ತೀರಾ? ಮೊದಲನೇದಾಗಿ ಇಡೀ ದೇಶದಲ್ಲಿ ಎಲ್ಲ ಭಾರತೀಯರು ಸೈನ್ಯದ ಬೆಂಬಲವಾಗಿ ನಿಂತ್ಕೊಳ್ಬೇಕು. ತಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಆಸ್ತಿ ಎಲ್ಲವನ್ನೂ ಬಿಟ್ಟು ನಮ್ಮ ಸಲುವಾಗಿ, ನಮ್ಮ ದೇಶದ ಸಲುವಾಗಿ, ನಮ್ಮ ದೇಶದ ಒಳಗಡೆ ಇರುವಂಥ ಭಾರತೀಯರ ಸುರಕ್ಷತೆ ಸಲುವಾಗಿ ಅವರು ಗುಂಡೇಟಕ್ಕೆ ಹೆದರದೆ ಏನು ಯುದ್ಧ ಮಾಡುವಂಥ ಮಾನಸಿಕತೆ ನಿಂತಿದ್ದಾರಲ್ಲ, ಅವರಿಗೆ ಸೆಲ್ಯೂಟ್ ಹೊಡೆದು ಅವರು ಪೂರ್ಣ ಬೆಂಬಲವಾಗಿ ನಿಂತ್ಕೊಳ್ಬೇಕು. ಅವರ ಮನೆಗಳಲ್ಲಿ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಅಥವಾ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು. ಎರಡನೇದಾಗಿ ಕೇಂದ್ರ ಸರ್ಕಾರ ತಗೊಂಡಂಥ ಈ ನಿರ್ಣಯಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ತಾನು ಮನ ಧನದಿಂದ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತನ್ನುವಂಥದ್ದು ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕ ವ್ಯಕ್ತಪಡಿಸ್ಬೇಕು, ಮನಸ್ಸಿನಲ್ಲಿ ಇಟ್ಕೊಳ್ಳೋಂಗಿಲ್ಲ. ಅದನ್ನು ಯಾವುದೋ ಒಂದು ರೂಪದಲ್ಲಿ ಹೊರಗಡೆ ಹಾಕಿದರೆ ಬಹಳ ದೊಡ್ಡ ಬಲ ಬರುತ್ತೆ ಸೈನಿಕರಿಗೆ. ಇಷ್ಟು ನಮ್ಮ ಬೆಂಬಲ ಇದೆ ಅಂತನ್ನುವಂಥದ್ದು ಮಾನಸಿಕ ಸ್ಥೈರ್ಯ ಇನ್ನಷ್ಟು ಅವರಿಗೆ ಜಾಸ್ತಿ ಆಗತ್ತೆ ಅಂತನ್ನುವಂಥದ್ದು. ಓಕೆ ಓಕೆ ಥ್ಯಾಂಕ್ ಯು ಸರ್. ಇದುವರೆಗೆ ಸಾಕಷ್ಟು ವಿಚಾರಗಳ ಬಗ್ಗೆ, ದೇಶಭಕ್ತಿ, ಹಿಂದುತ್ವ, ಯಾವ ರೀತಿಯಾಗಿ ನಮ್ಮ ದೇಶವನ್ನು, ನಮ್ಮ ಧರ್ಮವನ್ನು, ನಮ್ಮತನವನ್ನು, ಅಧರ್ಮದ ಹಾದಿಲಿರತಕ್ಕಂತಹ ಕೆಲವೊಂದಿಷ್ಟು ಸಂಘಟನೆಗಳನ್ನು ಅಥವಾ ಕೆಲವೊಂದಿಷ್ಟು ಕ್ರಿಮಿಗಳನ್ನು ಯಾವ ರೀತಿಯಾಗಿ ನಾವು ಸದೆ ಬಡಿಬೇಕು, ನಮ್ಮನ್ನು ನಾವು ಹೇಗೆ ರಕ್ಷಣೆ ಮಾಡಬೇಕು, ಸಾಕಷ್ಟು ಹಲವಾರು ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ಲಿದ್ರೆ. ಇದುವರೆಗೆ ಸಾಕಷ್ಟು ಸಮಯವನ್ನು ನನ್ನ ಜೊತೆ ಕೊಟ್ಟಿದ್ದಕ್ಕೆ ನಮ್ಮ ವಿಶ್ವವಾಣಿ ತಂಡದ ಕಡೆಯಿಂದ ಎಲ್ಲ ಇಡೀ ಸಿಬ್ಬಂದಿಯ ಪರವಾಗಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳು ಸರ್. ಧನ್ಯವಾದ. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ, ಇದು ಶ್ರೀರಾಮ್ ಸೇನೆಯ ಸಂಸ್ಥಾಪಕರಾದಂತಹ ಪ್ರಮೋದ್ ಮುತಾಲಿಕರ್ ಅವರ ಒಂದು ವಾಕ್ಚಾತುರ್ಯದ ನುಡಿಗಳು. ಯಾವ ರೀತಿಯಾಗಿ ದೇಶ ಅಂತ ಬಂದಾಗ ಮನೆ ಮಠ ನೋಡದೆ, ತನು ಮನ ಯಾವುದನ್ನು ನೋಡದೆ ನಾವು ಹೋರಾಡಬೇಕಾಗತ್ತೆ. ಯಾಕಂದರೆ ಭಾರತ ಬದುಕಬೇಕಾಗಿದೆ, ಧರ್ಮ ಉಳಿಬೇಕಾಗಿದೆ. ಅಧರ್ಮದ ದಾರಿಯಲ್ಲಿ ಹಿಡಿದಿರ್ತಕ್ಕಂತಹ ಆ ಒಂದು ಉಗ್ರವಾದಿಗಳನ್ನು ಸದೆ ಬೆಳೆಯಲೇಬೇಕಾಗಿದೆ. ಸೊ ಹಾಗಾಗಿ ಆಪರೇಷನ್ ಸಿಂಧೂರ ಅಂತಕ್ಕಂತಹ ಹೆಸರನ್ನು ಇಟ್ಟುಕೊಂಡು ಭಾರತೀಯ ಸೈನ್ಯ ಈಗ ಒಂದು ಹುಲಿಗಳಂತೆ, ಹಸಿದ ಹುಲಿಗಳಂತೆ ಭೇಟಿಯಾಡ್ತಾ ಇದ್ದಾರೆ. ಆ ಮುಖಾಂತರ ಜಾಗತಿಕ ಮಟ್ಟದಲ್ಲಿ ಭಾರತ ವಿಶ್ವಗುರು ಆಗಬೇಕಾಗಿದೆ, ಭಾರತ ಗೆಲ್ಲಬೇಕಾಗಿದೆ, ಅಧರ್ಮ ಅಳಿದು ಧರ್ಮ ಉಳಿಬೇಕಾಗಿದೆ. ಏಕೆ ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿ. ಅದೇ ರೀತಿಯಾಗಿ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗೆ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.